ಎಲ್ಲರಿಗೂ ನಮಸ್ಕಾರ. ಕ್ರಾಂತಿ ಸಿನಿಮಾದ ಶೇಕ್ ಇಟ್ ಪುಷ್ಪವತಿ ಹಾಡಿನ ಖ್ಯಾತಿಯ ನಟಿ ನಿಮಿಕಾ ರತ್ನಾಕರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ. ಹೇಗಿದ್ದೀರಾ? ಫೈನ್ ಪದ್ಮ ಅವರೇ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸಿನಿಮಾಗಳನ್ನ ಮಾಡ್ತಾ ಇದ್ರಿ, ಇದ್ದಕ್ಕಿದ್ದಂತೆ ನಿಮ್ಮ ಮದುವೆ ಸುದ್ದಿ ಕೇಳಿಬಂತು. ಆಮೇಲೆ ಗ್ರ್ಯಾಂಡ್ ಆಗಿ ಮದುವೆ ಆದ್ರಿ. ಈ ಬಗ್ಗೆ ಹೇಳಿ. ಸಿನಿಮಾ ಜರ್ನಿ ಮತ್ತು ಅಂದರೆ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಎರಡು ಜೊತೆಗೆ ಹೋದ್ರೇ ಅದು ಚಂದ. ಅದಕ್ಕೆ ಸಡನ್ಲಿ ಅಂದ್ಕೊಂಡೇ ಇಲ್ಲ, ಇವಾಗ ರೈಟ್ ಟೈಮ್. ಮದುವೆ ಆಗಿನೂ ಎನಿವೇಸ್ ಕಂಟಿನ್ಯೂ ಮಾಡ್ಬೋದು ನಮ್ಮ ವರ್ಕ್. ಸೊ ಹಾಗೆ ಡಿಸೈಡ್ ಆಗೋಯ್ತು. ನಿಮ್ಮ ವಿಚಾರದಲ್ಲಿ ಅಂದರೆ ಯೂಶ್ವಲಿ ಏನಾಗುತ್ತೆ, ಈ ಫೀಲ್ಡಲ್ಲಿ ಇದ್ದಾಗ ಲಿಂಕ್ ಅಪ್ ಸ್ಟೋರಿಗಳೆಲ್ಲ ಬರುತ್ತೆ, ಲವ್ ಗಾಸಿಪ್. ನಿಮ್ಮ ವಿಚಾರದಲ್ಲಿ ಆ ಥರ ಆಗಲೇ ಇಲ್ಲ. ಬೈ ಗಾಡ್ಸ್ ಗ್ರೇಸ್. ಎಸ್, ಆ ಥರ ಆಗಲೇ ಇಲ್ಲ. ಆ್ಯಂಡ್ ನೀವೇ ಅನೌನ್ಸ್ ಮಾಡ್ತೀರಾ, ಇಲ್ಲ ನಾನು ಮದುವೆ ಆಗ್ತಿದ್ದೀನಿ ಅಂತ. ಹೌದು. ಈ ಬಗ್ಗೆ ಹೇಳಿ. ಹೌದು, ಅದೊಂದು ಐ ಥಿಂಕ್ ಗಾಡ್ಸ್ ಗ್ರೇಸ್. ಇಲ್ಲಿ ತನಕ ಅಂತ ಒಂದು ಯುನೋ ಕಾಂಟ್ರವರ್ಸಿ ನನ್ನ ಬಗ್ಗೆ ಆಗಿಲ್ಲ. ಆ್ಯಂಡ್ ಮಾಡುವಂತಹ ಒಂದು ಚಾನ್ಸು ನಾನು ಕೊಟ್ಟಿಲ್ಲ ಎಲ್ಲಿ ಕೂಡ. ನಂದಾಯಿತು, ನನ್ನ ಕೆಲಸ ಆಯಿತು ಅಂತ ನಾನು ಎಲ್ಲ ಕಡೆ ಹಾಗೆ ಇದ್ದೆ. ಬಟ್ ಅಗೇನ್ ಇವಾಗ ಮೀಡಿಯಾ ಆಡಿಯನ್ಸ್ ಇದೆಲ್ಲ ಒಂದು ಫ್ಯಾಮಿಲಿ ಥರ, ಅವರೇ ಬೆಳೆಸಿದ್ರೆ ನಾವು ಬೆಳೆಯೋ ಥರ. ಸೊ ಇಂಥ ಒಂದು ಒಳ್ಳೆ ನ್ಯೂಸ್ ನಮ್ಮ ಫ್ಯಾಮಿಲಿ ಜೊತೆ ಹೇಗೆ ನಾವು ಹಂಚ್ಕೊಳ್ತೀವಿ, ನಾನು ಅಂದ್ಕೊಂಡೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ನಾನು ಎಲ್ರಿಗೂ ಇದನ್ನು ಹೇಳಬೇಕು ಅಂತ. ಸೊ ಹಾಗೆ. ಓಕೆ, ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ. ಎಲ್ಲಿಯವರು, ಏನು ಕತೆ, ಏನು ವರ್ಕ್ ಮಾಡ್ತಾರೆ? ಅವರು ಬೇಸಿಕಲಿ ಬಿಸ್ನೆಸ್ ಮ್ಯಾನ್, ಮುಂಬೈಯಲ್ಲಿರೋದು. ಬಟ್ ಮೂಲತಃ ಅವರು ಉತ್ತರಾಖಂಡ್ ಅವರು. ಬಟ್ ಅವರು ಬಾರ್ನ್ ಬ್ರಾಟಪ್ ಎಲ್ಲ ಉತ್ತರಾಖಂಡ್ ಇರೋದು. ಬಟ್ ಅವರ ವರ್ಕ್ ಪ್ಲೇಸ್ ಮುಂಬೈ. ಇವಾಗ ಏನು ಬಿಸ್ನೆಸ್ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರದ್ದೇ ಒಂದು ಕಂಪನಿ ಇದೆ, ಮ್ಯಾಂಡೇಟ್ ರಿಟೇಲ್ ಸೇಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಸೊ ಓಕೆ, ಹೇಗೆ ಪರಿಚಯ ಆಯಿತು? ಇದು ಅರೇಂಜ್ಡ್ ಮ್ಯಾರೇಜ್. ಎಲ್ರಿಗೂ ಅನಿಸ್ತಾ ಇದೆ ಅವರು ನಾರ್ತ್ ಇಂಡಿಯನ್ ಅಲ್ಲ, ನೀವು ಪರಿಚಯ ಆಗಿ ಮದುವೆ ಆಗಿರೋದ ಅಂತ. ಏನೂ ಅಲ್ಲ, ಮನೆಯಲ್ಲಿ ನನಗೆ ತೋರಿಸಿ ನಾವು ಮಾತಾಡಿ ಆಮೇಲೆ ಆಗಿರುವಂತಹ ಸಂಬಂಧ ಇದು. ಸೊ ಇಟ್ಸ್ ಲೈಕ್ ಅ ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್. ನೀವು ಮಂಗಳೂರಿನವರು. ನಿಮ್ಮ ತಂದೆ ತಾಯಿಗೆ ಅಲ್ಲಿ ಮುಂಬೈಯಿಂದ ಹೇಗೆ? ಆ್ಯಕ್ಚುಲಿ ನಾನು ಶೇಕ್ ಇಟ್ ಪುಷ್ಪವತಿ ಸಾಂಗ್ ಟೈಮಲ್ಲಿ ಹೇಳಿದ್ದೆ, ನನಗೆ ಮದುವೆ ಮಾಡಲಿಕ್ಕೆ ಆವಾಗಿಂದ ರೆಡಿ ಇದ್ರು ನಮ್ಮ ಅಪ್ಪ ಅಮ್ಮ. ಬಟ್ ಹೇಗೋ ಪುಣ್ಯಕ್ಕೆ ಆ ಸಾಂಗ್ ಒಂದು ಹಿಟ್ಟಾಗಿ ಒಂದು ಸ್ವಲ್ಪ ನನಗೆ ಕನ್ಸೆಷನ್ ಕೊಟ್ಟು ಓಕೆ ಯು ಗೋ ಆನ್ ಅಂತ ಹೇಳಿದ್ರು. ಬಟ್ ನೋಡ್ತಾ ಇದ್ರು ಅವರು, ಇದೇ ಅಂದರೆ ನಮ್ಮದೇ ಕಾಸ್ಟ್, ನಮ್ಮದೇ ಆ ಥರ ಏನು ನೋಡ್ತಾ ಇರಲಿಲ್ಲ. ಎನಿ ಹಿಂದೂ ವಾಸ್ ಓಕೆ ಇಸ್ ವಾಟ್ ದೇ ವೇರ್ ಟೆಲ್ಲಿಂಗ್. ಇನ್ ದ್ಯಾಟ್ ವೇ ದೇ ವೇರ್ ಲುಕಿಂಗ್. ಸೊ ಹಾಗೆ ಐ ಥಿಂಕ್ ದಟ್ಸ್ ಹೌ ಅವ್ರಿಗೆ ಇಂಥ ಒಂದು ಪ್ರಪೋಸಲ್ ಬಂತು. ಆ್ಯಂಡ್ ಅವ್ರು ಹೇಳಿದರು ನೋಡ್ತೀಯ ಅಂತ. ಮಾತಾಡಿ ಇಷ್ಟ ಆಯಿತು, ಮದುವೆ ಆಯಿತು. ಎಷ್ಟು ಟೈಮ್ ತಗೊಳ್ತು? ಆ್ಯಕ್ಚುಲಿ ನಾನು ಮೋರ್ ದೆನ್ 1.5 years ತೊಗೊಂಡೆ. ಯಾಕೆಂದರೆ ಒಂದು ಭೇಟಿ ಅರೇಂಜ್ಡ್ ಮ್ಯಾರೇಜಲ್ಲಿ ಏನಾಗ್ಬಿಡುತ್ತೆ, ನಮಗೆ ಅವ್ರು ಯಾರು ಅಂತಲೂ ಗೊತ್ತಿರೋದಿಲ್ಲ. ಪರಿಚಯ ಆದಮೇಲೆ ದಿಢೀರಂತ ಮದುವೆ ಆದ್ರೂ ಕಷ್ಟ. ಇವಾಗ ಎಲ್ಲ ತಿಳ್ಕೊಂಡು ಮದುವೆ ಆದರೆ ಬೆಟರ್. ಸೊ ಆ ಥರ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಪ್ಲಸ್ ನಾನು ಅಂದ್ಕೊಂಡೆ ಒಂದು 2 ಪ್ರಾಜೆಕ್ಟ್ಸ್ ಅದು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಾನು ಮದುವೆ ಆದರೆ ಐ ಥಿಂಕ್ ದಟ್ ವಿಲ್ ಬಿ ನೈಸ್. ಅದಾದಮೇಲೆ ನನಗೆ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅವ್ರಿಗೂ ಅಂದರೆ ಮೂವಿ ಅವ್ರಿಗೂ ಪ್ರೊಡಕ್ಷನ್ ಹೌಸಸ್ಗೂ ಕಷ್ಟ ಆಗಬಾರ್ದು ನನ್ನಿಂದ, ನಾನೊಂದಿಷ್ಟು ದಿನ ತೊಗೊಂಡ್ರೆ ಅಂತ. ಸೊ ಐ ಥಿಂಕ್ ಇದು ಪರ್ಫೆಕ್ಟ್ ಅಂತ ಅನಿಸ್ತು ನನಗೆ ಟೈಮಿಂಗ್. ಇವಾಗ ವೈಲ್ಡ್ ಟೈಗರ್ ಸಫಾರಿ ನಮ್ಮದು ಶೂಟಿಂಗ್ ಆಲ್ಮೋಸ್ಟ್ ಆಯಿತು. ಐ ಥಿಂಕ್ 1 day ಪ್ಯಾಚ್ ವರ್ಕ್ ಇರ್ಬೋದು. ಫೀನಿಕ್ಸ್ದು ಒಂದು ಫೈಟ್ ಬಾಕಿ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹೊಸ ಪ್ರಾಜೆಕ್ಟ್ಸ್ ನಾನಿನ್ನೂ ಸ್ಟಾರ್ಟ್ ಮಾಡಿಲ್ಲ ಶೂಟಿಂಗ್. ಸೊ ನಡೀತಾ ಇದೆ. ಹಾಗಾಗಿ ಐ ಥಿಂಕ್ ದಿಸ್ ವಾಸ್ ದ ರೈಟ್ ಟೈಮ್. ಅರೇಂಜ್ ಮ್ಯಾರೇಜ್ ಅಂತ ಅಂದ್ಕೂಡಲೇ ಕೆಲವರಿಗೆ ಫಸ್ಟ್ ಸಂಬಂಧ ಏನು ಬರುತ್ತೆ ಅದೇ ಓಕೆ ಆಗಿ ಫೈನಲ್ ಆಗಿಬಿಡುತ್ತೆ. ಇನ್ನು ಕೆಲವರಿಗೆ ತುಂಬ ಟೈಮ್ ತಗೊಳುತ್ತೆ. ನೀವು ಎಷ್ಟು ಪ್ರಪೋಸಲ್ ನೋಡಿದ್ರಿ, ಏನು ಕತೆ? ಸತ್ಯ ಹೇಳಬೇಕಂದ್ರೆ ನಮ್ಮ ಪ್ರೊಫೆಷನಲ್ಲಿ ಒಂದು ಆ್ಯಕ್ಟ್ರೆಸ್ ಆದಮೇಲೆ ಅರೇಂಜ್ಡ್ ಮ್ಯಾರೇಜ್ ಆಗೋದು ಅಷ್ಟು ಈಸಿ ಅಲ್ಲ. ನಮಗೆ ಅಷ್ಟು ಈಸಿ ಪ್ರಪೋಸಲ್ಸ್ ಬರೋದು ಇಲ್ಲ. ಪ್ರಪೋಸಲ್ಸ್ ಬಂದ್ರೂ ಅದು ಹೇಗೋ ಮ್ಯಾಚ್ ಆಗೋದು ತುಂಬ ಕಷ್ಟ. ಸೊ ನಾನು ಪ್ರಪೋಸಲ್ಸ್ ನನಗೆ ಪಪ್ಪ ಮಮ್ಮಿ ಯಾರಿಗೆ ತೋರಿಸಿದ್ದಾರೆ, ಅವು ನಾಟ್ ಮೆನಿ, ಒಂದು 2-3 ಇರ್ಬೋದು. ಯಾಕೆಂದರೆ ಅವ್ರಿಗೆ ನನ್ನ ಪ್ರೊಫೆಷನ್ನು ಇಷ್ಟ ಆಗಬೇಕು. ಸೊ ಅದರಲ್ಲಿ ಐ ಥಿಂಕ್ ಇದು ಆಗಿದೆ. ಓಕೆ, ಯೂಶ್ವಲಿ ನೀವು ಹೇಳ್ದಂಗೆ ಈಸಿ ಇಲ್ಲ ಅಂತ ಹೇಳಿದ್ರಿ. ಅಂದರೆ ಲವ್ ಮ್ಯಾರೇಜ್ ಅಂದರೆ ಬೇರೆ, ಅರೇಂಜ್ ಮ್ಯಾರೇಜ್ ತುಂಬ ಕಷ್ಟ. ಈಗ ಕೆಲವರಿಗೆ ಅಂದರೆ ಈ ಫೀಲ್ಡ್ ಬಿಟ್ಟು ಬೇರೆಯವರಿಗೆ ಚಿತ್ರರಂಗ ಹೇಗಿದೆ, ಇಲ್ಲಿ ಹೇಗೆ ವರ್ಕ್ ಮಾಡ್ತಾರೆ, ನಟ ನಟಿ ಅವರ ವರ್ಕ್ ಹೇಗಿರುತ್ತೆ ಏನು ಗೊತ್ತಿರೋದಿಲ್ಲ. ಬಟ್ ಎಲ್ಲ ಒಂದಷ್ಟು ಗಾಸಿಪ್ಗಳೆಲ್ಲ ಇರುತ್ತೆ, ಅದನ್ನೇ ನಂಬ್ಕೊಂಡಿಟ್ಬಿಡ್ತಾರೆ. ಎಸ್ ನನಗೆ ಓಂ ಪ್ರಕಾಶ್ ಸರ್ ಯಾವಾಗಲೂ ಹೇಳ್ತಿದ್ರು, ಮೇಡಮ್ ನೀವು ಮದುವೆ ಆದರೆ ಇಂಡಸ್ಟ್ರಿ ಅವರನ್ನೇ ಮದುವೆ ಆಗಿ. ಹೇಗಾಗುತ್ತೆ ಅಂದರೆ ಒಂದು ಅವ್ರಿಗೆ ಗೊತ್ತಿರ್ತದೆ ನಿಮ್ಮ ಕೆಲಸ ಯಾವ ಥರ ಇರ್ತದೆ ಅಂತ. ಇನ್ನೊಂದು ಯು ಕ್ಯಾನ್ ಕಂಟಿನ್ಯೂ ವರ್ಕಿಂಗ್. ಬಟ್ ಅಗೇನ್ ನಮಗೆ ಯಾರು ಬರೆದಿರ್ತಾರೆ ದೇವರು ಅಂತ ನಮಗೆ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಅಂಥದ್ದೇನು ನಾನು ನೋಡಿಲ್ಲ, ನನಗೂ ಅಂಥ ಪ್ರಪೋಸಲ್ಸ್ ಬಂದಿಲ್ಲ. ಸೊ
ಇದು ಪ್ರಪೋಸಲ್ ಬಂತು ಆ್ಯಂಡ್ ನನಗೂ ಅನಿಸ್ತು ಐ ಥಿಂಕ್ ಇಟ್ಸ್ ಬೆಟರ್ ಐ ಗೋ ಫಾರ್ ದಿಸ್. ಆ್ಯಕ್ಚುಲಿ ಅಂದರೆ ಇವಾಗ ನೀವು ಹೇಳಿದ್ರಿ ಈಸಿ ಇಲ್ಲ ಪ್ರಪೋಸಲ್ಸ್, ಅದು ಅರೇಂಜ್ ಮ್ಯಾರೇಜ್ ಅಂತಂದಾಗ ಏನೆಲ್ಲ ಹರ್ಡಲ್ಸ್ ಬರುತ್ತೆ ಅಂತ. ಒಂದು ಹಾಗೆ ಎಲ್ಲ ಅಂದರೆ ಸಾಮಾನ್ಯವಾಗಿ ಜನರಿಗೆ ಚಿತ್ರರಂಗದಲ್ಲಿ ವರ್ಕ್ ಮಾಡೋರು ಅಥವಾ ಚಿತ್ರರಂಗ ಸ್ಪೆಷಲಿ ಆ್ಯಕ್ಟ್ರೆಸಸ್ ಅವ್ರದ್ದೊಂದು ಪರ್ಸೆಪ್ಷನ್ ಇರುತ್ತೆ ಆಡಿಯನ್ಸ್ಗೆ, ಅವ್ರು ಈ ಥರ ಇರ್ಬೋದು, ಅವ್ರ ಲೈಫ್ ಸ್ಟೈಲ್ ಈ ಥರ ಇರ್ಬೋದು, ಇದು ನಮಗೆ ಹೊಂದಿ ಬರೋದಿಲ್ಲ, ನಮಗೆ ಅಡ್ಜಸ್ಟ್ ಆಗಲಿಕ್ಕಿಲ್ಲ, ಅವ್ರದ್ದು ಶೋಬಿಸ್ ಇರ್ತದೆ, ವಿಚ್ ಇಸ್ ವೆರಿ ನಾರ್ಮಲ್, ಎಲ್ಲರ ಮನೆಯಲ್ಲಿ ಇದು ಕಾಮನ್. ಆ್ಯಕ್ಚುಲಿ ಇದು ನನ್ನ ಆ್ಯಕ್ಟ್ರೆಸ್ ಅಂತ ಅಲ್ಲ, ಬೇರೆ ಟೆಕ್ನಿಷಿಯನ್ಸ್ಗೆ ಕೂಡ ಇದು ಸಹಜ ಪ್ರಾಬ್ಲಮ್. ಇನ್ನೊಂದೇನು ಅಂದ್ಕೊಳ್ತಾರೆ, ಎಸ್ಪೆಷಲಿ ಫಾರ್ ಮೆನ್ ಹೇಗೆ ಅಂದ್ಕೊಳ್ತಾರೆ ಅಂದರೆ ಸ್ಟೆಬಿಲಿಟಿ ಇಲ್ಲ, ತುಂಬ ಅನ್ಸರ್ಟನಿಟಿ ಇದೆ ಇಂಡಸ್ಟ್ರಿಯಲ್ಲಿ, ವಿಚ್ ಇಸ್ ವೆರಿ ಟ್ರೂ ಟು ಸಮ್ ಎಕ್ಸ್ಟೆಂಟ್. ಬಟ್ ಅಗೇನ್ ಹಾಗೆ ಅಂತ ನಮ್ಮ ಲೈಫ್ ಹೀಗೆ ಇರುತ್ತಂತೆ ಏನೂ ಇಲ್ಲ, ಎಲ್ಲರ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ ನಮ್ಮ ಲೈಫಲ್ಲಿ. ಸೊ ಐ ಥಿಂಕ್ ಈ ಒಂದು ಪರ್ಸೆಪ್ಷನ್ ಜನರು ಚೇಂಜ್ ಮಾಡಬೇಕು ಫಸ್ಟ್ ಆಫ್ ಆಲ್. ಬಟ್ ದಟ್ ಈಸ್ ಹೌ ಇಟ್ ಈಸ್. ಈಗ ನಾರ್ಮಲ್ ಜನ ಏನೋ ತಪ್ಪು ಮಾಡಿದಾಗ ಅಥವಾ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಅದು ಜಾಸ್ತಿ ಸದ್ದಾಗಲ್ಲ. ಬಟ್ ಸೆಲೆಬ್ರಿಟಿಗಳು ತಪ್ಪು ಮಾಡಿದಾಗ ಅಥವಾ ಅಲ್ಲೇ ಏನೋ ಒಂದು ಸಮಸ್ಯೆ ಕ್ರೈಮ್ ಏನೋ ಆದಾಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ, ಸದ್ದಾಗುತ್ತೆ. ಸೊ ಹಾಗಾಗಿ ಚಿತ್ರರಂಗ ಅಂದರೆ ಹೀಗೆ, ನಟಿಯರು ಅಂದರೆ ಹೀಗೆ, ಆ ಥರದ ಒಂದು ಕಲ್ಪನೆ ಬಂದ್ಬಿಡುತ್ತೆ. ವಿಚ್ ಇಸ್ ವೆರಿ ಟ್ರೂ ಅಲ್ಲ. ಇವಾಗ ಮೀಡಿಯಾಸ್ ಕೂಡ ಥಿಂಕ್ ಮಾಡಿ, ನೀವು ಕೂಡ ನಾರ್ಮಲ್ ಪರ್ಸನ್ದು ಜಾಸ್ತಿ ತೋರಿಸೋಕ್ಕಿಂತ ನಮ್ಮ ಅಂದರೆ ಇಂಡಸ್ಟ್ರಿ ಅವ್ರದ್ದು, ಪೊಲಿಟಿಕಲಿ ಅಲ್ಲಿ ಯಾರೆಲ್ಲ ಶೋಬಿಸಲ್ಲಿರ್ತಾರೆ ಅವ್ರ ಬಗ್ಗೆ ಹೇಳಿದರೆ ಜಾಸ್ತಿ ಓಡೋದಲ್ವ ನ್ಯೂಸ್ ಕೂಡ. ಸೊ ಐ ಥಿಂಕ್ ಅದಕ್ಕೆ ನಾವು ಪ್ರೇ ಆಗಿಬಿಟ್ಟಿದ್ದೀವಿ. ಬಟ್ ಅಗೇನ್ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಆರ್ ಪ್ರೊಫೆಷನ್. ನಮ್ಮ ಪ್ರೊಫೆಷನ್ ಬಂದರೆ ನಾವು ಅದಕ್ಕೂ ರೆಡಿ ಇರಬೇಕು, ಯಾರೇನು ಮಾತಾಡಿದ್ರು ಅದನ್ನು ಕೇಳೋಕ್ಕೆ ರೆಡಿ ಇರಬೇಕು. ಅಗೇನ್ ಓಂ ಪ್ರಕಾಶ್ ಸರ್ ಯಾವಾಗಲೂ ಹೇಳ್ತಾರೆ, ನಿಮಿಕಾ ನಿನ್ನ ಬಗ್ಗೆ ಒಳ್ಳೆಯದು ಮಾತಾಡಲಿ ಕೆಟ್ಟದ್ದು ಮಾತಾಡಲಿ, ನೀನು ನ್ಯೂಸಲ್ಲಿದ್ದರೆ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಅರ್ಥ. ವಿಚ್ ಇಸ್ ಆಲ್ಸೋ ಟ್ರೂ, ಅಟ್ ಲೀಸ್ಟ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಯು, ದಟ್ಸ್ ವಾಟ್ ಹಿ ಸೇಸ್. ಎಸ್. ಮಂಗಳೂರಿನಲ್ಲಿ ಮದುವೆ ಆಯಿತು, ಈ ಬಗ್ಗೆ ಹೇಳಿ. ಅಂದರೆ ಆಲ್ಮೋಸ್ಟ್ ಬಾಲಿವುಡ್ ಮುಂಬೈಯವ್ರನ್ನೆಲ್ಲ ಇಲ್ಲೇ ಕರ್ಕೊಂಡು ಬಂದಿದ್ರಿ. ನನಗೆ ಮಂಗಳೂರಲ್ಲೇ ಮದುವೆ ಆಗಬೇಕಿತ್ತು ಅಂತ ಆಸೆ ತುಂಬ ಇತ್ತು. ಇನ್ನು ನಮ್ಮವರೆಲ್ಲ ಜಾಸ್ತಿ ಮಂಗಳೂರಲ್ಲೇ ಇದ್ದಾರೆ. ನಾನು ಬೆಂಗಳೂರು, ಬಾಂಬೆ, ಉತ್ತರಾಖಂಡ್ ಅಂತ ಮದುವೆ ಆದರೆ ನಮ್ಮವರು ಎಲ್ಲರನ್ನ ಕರೀಲಿಕ್ಕೆ ಕಷ್ಟ ಆಗ್ತದೆ. ನನಗೆಲ್ಲರೂ ಬೇಕಿತ್ತು, ಅದಕ್ಕೆ ನಾನು ಅಂದ್ಕೊಂಡಿಲ್ಲ ನಾವು ಮಂಗಳೂರಲ್ಲೇ ಮದುವೆ ಆಗುವ ಅಂತ. ಇನ್ನೊಂದು ಎಲ್ಲರನ್ನ ನಮ್ಮೂರಿಗೆ ಕರ್ಕೊಂಡು ಬರಬೇಕಂತನೂ ನನಗೆ ಒಂದಿತ್ತು. ನನಗೆ ನಮ್ಮೂರಂದರೆ ತುಂಬ ಹೆಮ್ಮೆ. ಅದಕ್ಕೆ ಐ ರಿಯಲಿ ವಾಂಟೆಡ್ ಎವ್ರಿಬಡಿ ಟು ಸಿ ಅವರ್ ಪ್ಲೇಸ್ ಆ್ಯಂಡ್ ಎಂಜಾಯ್ ದ ಪ್ಲೇಸ್. ಸೊ ಅದಕ್ಕೆ ಮಂಗಳೂರಲ್ಲೇ ಆಗಬೇಕಂತ ಇತ್ತು. ಮತ್ತು ಚಿಕ್ಕದ್ರಿಂದ ನಮಗೊಂದು ಆಸೆ ಇರುತ್ತಲ್ವ, ನಾವು ನೋಡಿರ್ತೀವಿ ಒಂದಿಷ್ಟು ಮದುವೆ ಈ ಥರ ರೆಡಿ ಆಗಬೇಕು ಅಂತ ಇರುತ್ತೆ, ಇಲ್ಲೇ ಮದುವೆ ಆಗಬೇಕು ಅಂತ ಇರುತ್ತೆ. ಸೊ ಮಂಗಳೂರಲ್ಲೇ ಆಯಿತು. ಕ್ರಿಕೆಟರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.